महाकुंभ में जो दुखद हादसा हुआ है, उस हादसे में हमें कुछ पुण्यात्माओं को खोना पड़ा है, कई लोगों को चोटें भी आई हैं। मैं प्रभावित परिवारों के प्रति संवेदना व्यक्त करता हूं और घायलों के जल्द स्वस्थ होने की कामना करता हूं। मैं यूपी सरकार के साथ निरंतर संपर्क में हूं। मौनी अमावस्या की वजह से करोड़ों श्रद्धालु आज वहां पहुंचे हुए हैं। कुछ समय के लिए स्नान की प्रक्रिया में रुकावटें आई थी, लेकिन अब कई घंटों से सुचारू रूप से ಕುಂಭಮೇಳದಲ್ಲಿ ನಡೆದ ದುರದೃಷ್ಟಕರ ಘಟನೆ 30 ಜನರ ಬಲಿ ಪಡೆದಿದೆ. ಇದಕ್ಕೆ ವಿಐಪಿ ಸಂಸ್ಕೃತಿ ಕಾರಣ ಅಂತ ಕಾಂಗ್ರೆಸ್ನ ಆರೋಪ. ಇದಕ್ಕಿಂತ ಮೊದಲು ಗಂಗೆಯಲ್ಲಿ ಮುಳುಗಾಕಿದ್ರೆ ಬಡತನ ಹೋಗುತ್ತಾ ಅನ್ನುವ ಪ್ರಶ್ನೆಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ್ರು. ದೊಡ್ಡ ರಾಜಕೀಯ ಚರ್ಚೆಯಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಗಂಗೆಯಲ್ಲಿ ಮುಳುಗಾಕಿದ್ರೆ ಬಡತನ ಹೋಗುತ್ತಾ? ಅದಕ್ಕೆ ಅಮಿತ್ ಶಾ ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಯಾವತ್ತೂ ಮುಳುಗಾಕಿಲ್ಲ, ಬಡತನವನ್ನು ಎಷ್ಟರ ಮಟ್ಟಿಗೆ ತೊಲಗಿಸಿದಿರಿ ಹೇಳಿ ಅಂತ. ಉತ್ತರ ಪ್ರದೇಶ ಸರ್ಕಾರದ ಅಧಿಕೃತ ಹೇಳಿಕೆ ಈಗ ಬಂದಿದೆ. 30,000. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. अभी कल मैं कुंभ में ठंडे गंगा जल में डुबकी लगा कर आया. अच्छा किया या बुरा किया? अरे जोर से बोलो, अच्छा किया है. मगर आपने ऐसा दुनिया में कहीं नहीं देखा है होगा कि डुबकी मैंने लगाया और ठंड श्री खड़गे जी को लग गई. वो कह रहे कि अमित शाह जी, डुबकी लगाने से गरीबों का भला नहीं होगा. खड़गे साहब, आपने पूरा जीवन 80 के हो गए, पूरा जीवन डुबकी नहीं लगाया. आपने क्या गरीबों का भला किया, ये तो बताइए भाई, ये तो बताइए. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಅನಿಲ್ ಚಳಗೇರಿ ಅವರಿದ್ದಾರೆ. ಬಿಟಿ ಲಲಿತಾ ನಾಯಕ್, ಸಾಮಾಜಿಕ ಹೋರಾಟಗಾರ್ತಿ, ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. KS ಭಗವಾನ್ ಅವರು ಮೈಸೂರಿನಿಂದ ನಮ್ಮನ್ನು ಜಾಯಿನ್ ಆಗಬೇಕಾಗಿತ್ತು, ಇನ್ನೂ ತನಕ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಲೆಟ್ಸ್ ಟ್ರೈ ಮಾಡೋಣ. ಕಾಂಗ್ರೆಸ್ನವರು ಈ ಪ್ಯಾನಲ್ಗೆ ಅತಿಥಿಗಳನ್ನು ಕಳಿಸದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಎಸ್, ಪ್ರಶಾಂತಿಂದಾನೇ ಚರ್ಚೆ ಶುರು ಮಾಡ್ತೀನಿ. ಪ್ರಶಾಂತ್, ವೆರಿ ಅನ್ಫಾರ್ಚುನೇಟ್. ಒಂದು ಸಾವಾದರೂ ಕೂಡ ಯಾರಿಗೋ ಏನೋ
ತೊಂದರೆ ಆದರೂ ಕೂಡ ಆಗಬಾರದಂಥ ಘಟನೆ ಪ್ರಯಾಗದಲ್ಲಾಗಿದೆ. ಇವತ್ತಿನ ಲೆಕ್ಕ 10 ಕೋಟಿ ಜನ ಅಂತ ಅಂದರೆ 1.5 ಕರ್ನಾಟಕ ಅಲ್ಲಿತ್ತು ಅಂತ ಅರ್ಥ. ಅದು 10 ಕೋಟಿ, ದ್ಯಾಟ್ ಈಸ್ ಅನ್ಇಮ್ಯಾಜಿನೇಬಲ್. ನನಗೆ ಇನ್ನೂ ತನಕ ಸಿಂಕ್ ಆಗ್ತಿಲ್ಲ ಅದು. 10 ಕೋಟಿ ಜನ ಅಷ್ಟು ಸಣ್ಣ 10,000 ಎಕರೆ ಪ್ರದೇಶದಲ್ಲಿ ಅಷ್ಟು ಜನ ಹೆಂಗೆ, ಏನು ಕಥೆ ಅಂತ. ಅಜಿತ್, ಅಂದರೆ ಇವತ್ತು ಬೆಳಿಗ್ಗೆ 8 ಗಂಟೆವರೆಗೆ ನಾನು ವೆಬ್ಸೈಟ್ ನೋಡ್ತಾ ಇದ್ದೆ. ಅವ್ರ ಅಂದಾಜಿನ ಪ್ರಕಾರ 3 ಕೋಟಿ ಜನ ಬೆಳಗ್ಗೆ 8 ಗಂಟೆವರೆಗೆ 8 ಗಂಟೆವರೆಗೆ, ಎಸ್. ಆಮೇಲೆ ನಾನು ಈ ಘಟನೆ ಆದ ತಕ್ಷಣ ಅನೇಕರಿಗೆ, ಅಂದರೆ ಕರ್ನಾಟಕದಿಂದ ಹೋದವ್ರಿಗೂ ಕೂಡ ಕಾಲ್ ಮಾಡಿದಾಗ ಅವ್ರಿಗೆ ಎಲ್ಲಿ ಘಟನೆ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಅಂದಾಜಿರಲಿಲ್ಲ ಅನೇಕರಿಗೆ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 32 ಕಿಲೋಮೀಟರ್ ಉದ್ದ ಇದೆ ಅದು. ಅಂದರೆ ನೀವು ಅಲ್ಲಿ ಬರೀ ಟೆಂಟ್ ಹಾಕಿದ ಪ್ರಮಾಣವನ್ನೇ ಗಮನಿಸಿದ್ರೆ ಬೆಂಗಳೂರಿಂದ ಹುಬ್ಳಿಗೆ ನಿಮಗೇನು 420 ಕಿಲೋಮೀಟರ್ ಆಗುತ್ತೆ, ಅಷ್ಟು ಟೆಂಟೇ ಹಾಕಲಾಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಟೆಂಟ್ಗಳನ್ನು ಹಾಕಲಾಗಿದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೌನಿ ಅಮಾವಾಸ್ಯೆ ಅನ್ನುವ ಕಾರಣದಿಂದ ಶ್ರದ್ಧಾಳು ಭಕ್ತರು ನೆರೆದಿದ್ದರು. ನನಗಲ್ಲಿನ ಕೆಲ ವರದಿಗಾರರಿಗೆ ಕೇಳಿದೆ ಯಾಕೆ ಆಯ್ತು ಈ ಘಟನೆ ಅಂತಕ್ಕಂಥದ್ದು. ಸಂಗಮ್ ಚೌಕ್ನಲ್ಲಿ ಮಹಿಳೆಯರಿಗೆ ಈ ಚೇಂಜಿಂಗ್ ರೂಮ್ಸ್ ಮಾಡಲಾಗಿತ್ತು. 2019ರಿಂದ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಚೇಂಜಿಂಗ್ ರೂಮ್ಸ್ ಮಾಡಿದಾಗ ನಿನ್ನೆ ರಾತ್ರಿಯಿಂದಲೇ ಕೆಲ ಬಂಗಾಳ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಮಹಿಳೆಯರು ಆ ಚೇಂಜಿಂಗ್ ರೂಮ್ಸ್ನ ಎದುರುಗಡೆ ಮಲಗಿದ್ರು. ಬೆಳಿಗ್ಗೆ ಏನು ಶಾಹಿ ಸ್ನಾನ ಬ್ರಹ್ಮಿ ಮುಹೂರ್ತದಲ್ಲಿ ಏನು ಶಾಹಿ ಸ್ನಾನ ಶುರು ಆಗಬೇಕು, ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ ಬಂದಾಗ ಆ ಮಹಿಳೆಯರ ಒಂದು ಭಗದಡ ಶುರು ಆಯಿತು. ಅಲ್ಲಿ ಆ ಮಲಗಿದ್ರಲ್ಲ ಮಹಿಳೆಯರು, ಅದು ದುರದೃಷ್ಟಕರ ಘಟನೆ ಅಲ್ಲಿ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.